ಸರ್ಕಾರ ಮುಖಾಂತರ ಸ್ವಾಮಿ ಅವರನ್ನ ಗೌರವಿಸಬೇಕೆಂದು ಕೇಳ್ಕೊಳ್ತೀವಿ. ದಯಮಾಡಿ ಎಲ್ಲರೂ ಮತ್ತು ಸರ್ಕಾರ ಮುಖಾಂತರ ಕೇಳ್ಕೊಳ್ತೀವಿ. ದೇವರು ಹಾಗೆ ಅಂತ ಹೇಳಿದ್ರೆ ನಾವು ನಮ್ಮ ಊಹೆಗೆ ಏನು ಕಲ್ಪನೆಗೆ ಏನು ನಿಲ್ಲುತ್ತದೆ ಅದನ್ನ ನಾವು ದೇವರು ಹಾಗೆ ಅಂತ ಹೇಳಿ ಕರೆಯುವಂತ ಪಂಚಭೂತಗಳ ದೇವರು. ಅವೇನು ಭೂಮಿ, ಆಕಾಶ, ವಾಯು, ನೀರು ಇವೆಲ್ಲವೂ ದೇವರೇ ನಮಗೆ. ಈ ದೇವಸ್ಥಾನ ಸಂಸ್ಕೃತಿ ಕೆಲವೇ 100,000 ವರ್ಷಗಳಿಂದ ಬಂದಂಥದ್ದು. ಹಿಂದೆಲ್ಲ ಯಾವ ದೇವಸ್ಥಾನವೂ ಇಲ್ಲ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಯಾವ ದೇವ್ರಿಗೆ ಯಾರೇನು ಜಾಸ್ತಿ ನಮಸ್ಕಾರ ಮಾಡೋದು ಅಥವಾ ಪೂಜೆ ಮಾಡೋದು ಅದೆಲ್ಲ ಏನಿಲ್ಲ. ಬೆಳಿಗ್ಗೆ ಕೈಕಾಲು ಮುಖ ತೊಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ಮುಗಿದೋಯ್ತು, ಎಲ್ಲ ದೇವರು ಅಲ್ಲೇ ಇದ್ದಾನೆ. ಬ್ರಹ್ಮಾಂಡವೇ ಭಗವಂತನ ಅಸ್ತಿತ್ವ. ಹಾಗಾಗಿ ನಾವು ನಮ್ಮ ಆತ್ಮಸಾಕ್ಷಿಯನ್ನ ಶುದ್ಧವಾಗಿಟ್ಕೊಂಡು ನಮ್ಮ ನಡೆ ಮತ್ತು ನುಡಿಗಳನ್ನ ಶುದ್ಧವಾಗಿಟ್ಕೊಂಡು ಬದುಕಿ ಆಮೇಲೆ ನಾವು ಭಗವಂತನ ಹತ್ರ ಹೋದ್ರೆ ಭಗವಂತ ಬೇಗ ಶಾರ್ಟ್ ಕಟ್ ನೇರವಾಗಿ ನಮ್ಗೆ ಇಂಟ್ರು ಕೊಡ್ತಾನೆ. ಅದನ್ನ ನೇರವಾಗಿ ಭಗವಂತನ ಹತ್ರ ನಾವು ಇಂಟ್ರು ಪಡೆಯುವಂತ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಇರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕಾಗ್ತದೆ. ನಮ್ಗಂತೂ ಬಹಳ ಸಂತೋಷ. ದೇವರ ಕಾರ್ಯವನ್ನು ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಭಾವನೆಗಳನ್ನ ಬದಿಗಿಟ್ಟು ದೇವರಷ್ಟೇ ನಮಗೆ ಮುಖ್ಯ ಆಗಿ ಅಂತ ಹೇಳಿ ಮಾಡ್ತೀವಿ. ನಾಟಕ ಕೂಡ ಇರ್ಬೇಕಲ್ಲ, ದೇವ ಮಾತ್ಮೆ ಬಹಳ ಸಂತೋಷ. ದೇವ ಮಾತ್ಮೆ ನೀವೆಲ್ಲ ನೋಡೇ ಇರ್ತೀವಿ. ಇವರ ದೇವಿ ಪಾರಾಯಣ ಮಾಡೋರು ಕೂಡ ಇಲ್ಲೆಲ್ಲ ಬಹಳ ಜನ ಇದ್ದಾರೆ. ದೇವಿ ಪಾರಾಯಣ ಮಾಡ್ಬೇಕಾದ್ರೆ ಅನೇಕ ದೃಷ್ಟಾಂತಗಳು, ಕಥೆಗಳು ಎಲ್ಲವೂ ಬರ್ತಾ ರಕ್ತ ಬೀಜಾಸುರ ಏನ್ ಮಾಡ್ದ, ಮತ್ತೆ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಬೇಕಾದಷ್ಟು ಹಸುರನ್ನ ಸಂಹಾರ ಮಾಡ್ಲಿಕ್ಕೆ, ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಎಲ್ಲ ದೇವಾನ್ ದೇವತೆಗಳು ತಮ್ಮೆಲ್ಲ ಶಕ್ತಿಯನ್ನು ಧಾರೆ ಎರೆದು ಚಾಮುಂಡಿಯನ್ನ ಸೃಷ್ಟಿ ಮಾಡಿ ಆಕೆಗೆ ಆದಿಶಕ್ತಿ ಆಗಿ ಅಂತ ಹೇಳಿ ನಮ್ಮೆಲ್ಲರನ್ನು ನೀನೇ ರಕ್ಷಣೆ ಮಾಡಬೇಕು ಒಳ್ಳೆಯವರನ್ನಾಗಿ ಅಂತ ಹೇಳಿ ಕೇಳ್ಕೊಂಡ ಮೇರೆಗೆ ಚಾಮುಂಡಿ ಧರೆಗಿಳಿದು ಬಂದು ಯಾರ್ಯಾರು ಶ್ರೀಸಾಮಾನ್ಯನಿಗೆ ರಕ್ಷಣೆ ಕೊಡ್ತಾರೆ, ತೊಂದರೆ ಕೊಡ್ತಾರೆ ಅಂತವ್ರನ್ನ ಆಕೆ ಸಂಹಾರ ಮಾಡಿದ್ರು. ರಕ್ತ ಬೀಜಾಸುರನ ಒಂದನೇ ರಕ್ತ ಬಿದ್ರೆ ಮತ್ತೆ 100 ಜನ ಉಟ್ಕೊಳ್ತಾರೆ ಹಾಗೆ ಅಂತ ಹೇಳಿ ಆ ರಕ್ತವನ್ನ ಕೆಳಗೆ ಬಿಡ್ಲಿಲ್ಲ, ಅವಳೇ ಕುಡಿದ್ಬಿಟ್ಲು. ದೇವತೆಗಳ ಕೆಲಸ. ಹಾಗೆ ನಾವು ಕೂಡ ಇಲ್ಲಾಂದ್ರೆ ಯಾವ್ದಾದ್ರು ದೇವರನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ದೇವರ ವ್ಯಕ್ತಿತ್ವವನ್ನು ಸ್ವಲ್ಪನಾದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಸಾಧ್ಯ ಅಳವಡಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ನಾವು ಯಾರ ನಮ್ಗೆ ಆಗದಿರೋ ರಕ್ತ ಕುಡಿತೀವಿ ಅಂತ ಹೋದ್ರೆ ಬಿಡ್ತಾರೆ, ಪೊಲೀಸರು ಹುಡ್ಕೊಂಡ್ ಬರ್ತಾರೆ. ನಾನು ನಡೆಯಪ್ಪ ಸ್ಟೇಷನ್ಗೆ, ಜೈಲಿಗೆ.
ಹಾಗಾಗಿ ನಾವು ನಮ್ಮೊಳಗಿರುವಂತಹ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿ ನಿಗ್ರಹ ಮಾಡಿ ಅಲ್ಲಿ ಒಳ್ಳೆಯದನ್ನು ನಾವು ಇಟ್ಕೊಳ್ಳುವಂತ ನಮ್ಮ ಹೃದಯ ಮಂದಿರದಲ್ಲಿ ಒಳ್ಳೆಯದನ್ನ ಇಟ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಅಲ್ಲಿರೋ ಚಾಮುಂಡಿ ನಿಮ್ಮ ಜೀವನದಲ್ಲೂ ಕೂಡ ಬರ್ತಾಳೆ, ನಿಮ್ಮ ಹೃದಯಕ್ಕೆ ಕೂಡ ಬರ್ತಾಳೆ, ನೀವು ಕೇಳಿದ್ದನ್ನು ಕೂಡ ಕೊಡ್ತಾಳೆ. ಆ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ಜೀವನ ನಡೆಸೋಣ ಅನ್ನುವಂತ ಭಾವನೆಯನ್ನ ಹೇಳ್ತಾ ನಮ್ಮೆಲ್ಲರ ಜೀವನದಲ್ಲಿ ಭಗವತಿ ಆದಿಶಕ್ತಿ ಚಾಮುಂಡೇಶ್ವರಿ ಸುಖ ಸನ್ಮಂಗಲವನ್ನ ಆರೋಗ್ಯಪೂರ್ಣ ಬದುಕನ್ನ ಸದಾ ಕರುಣಿಸದೆ ಆಗಿ ಅಂತ ಹೇಳಿ ತುಂಬ ಹೃದಯದಿಂದ